ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೆ ನಿಮ್ಮ ರಘುರಾಮ್ ಮಾಡುವ ಆತ್ಮೀಯ ನಮಸ್ಕಾರಗಳು. ಮತ್ತೆ ನಿಮ್ಮ ರಘುರಾಮ್ ಬಂದು ಈ ಸಿನಿಮಾ ಸರಸ್ವತಿಯಲ್ಲಿ ಇನ್ನೊಂದು ಹೊಸ ಸತ್ಯಕಥೆಯನ್ನು ಹೊತ್ತು ತಂದಾಯಿತು. ಈಗ ನಾನು ನಿಮ್ಮ ಮುಂದೆ ಪ್ರಸ್ತುತ ಪಡಿಸುತ್ತಿರುವ ಒಂದು ಸತ್ಯಕಥೆ ಕನ್ನಡ ಚಿತ್ರರಂಗದ ಒಬ್ಬ ಹ್ಯಾಂಡ್ಸಮ್ ಹೀರೋ, ಪ್ರತಿಭಾವಂತ ನಟ ಶ್ರೀ ಶಶಿಕುಮಾರ್ ಅವ್ರ ಬಗ್ಗೆ, ನಮ್ಮ ಸುಪ್ರೀಂ ಹೀರೋ ಶಶಿಕುಮಾರ್ ಅವ್ರ ಬಗ್ಗೆ. ಶಶಿಕುಮಾರ್ ಅವರು ಕನ್ನಡ ಚಿತ್ರರಂಗಕ್ಕೆ ಬಂದರು, ಒಳ್ಳೆ ಹಾಡುಗಳನ್ನ ಕೊಟ್ಟಿದ್ದಾರೆ, ಡ್ಯಾನ್ಸ್ನ ಚೆನ್ನಾಗಿ ಮಾಡೋರು, ಫೈಟ್ಸ್ನ ಚೆನ್ನಾಗಿ ಮಾಡೋರು, ತುಂಬ ಒಳ್ಳೆ ಕಾಮಿಡಿ ಟೈಮಿಂಗ್ ಇದ್ದಂಥ ಆರ್ಟಿಸ್ಟ್, ಇದೆಲ್ಲ ಗೊತ್ತೇ ಇದೆ. ಅವರು ಡಾಕ್ಟರ್ ರಾಜ್ಕುಮಾರ್ ಅವರ ಒಬ್ಬ ಬಹುದೊಡ್ಡ ಅಭಿಮಾನಿ. ಅವರು ಸಿನಿಮಾಗೆ ಬರೋದಕ್ಕಿಂತ ಮುಂಚೆ ಸಾಕಷ್ಟು ಅಣ್ಣವ್ರ ಚಿತ್ರಗಳನ್ನ ಚಿತ್ರಮಂದಿರಕ್ಕೆ ಹೋಗಿ ಸೆಲೆಬ್ರೇಟ್ ಮಾಡ್ತಾ ಇದ್ರಂತೆ. ಅಂಥವರು ಚಿತ್ರರಂಗಕ್ಕೆ ಬಂದಾಗ ಅಣ್ಣವ್ರನ್ನ ಭೇಟಿಯಾದಂಥ ಗಳಿಗೆ ಅದು ಬಹಳ ಅದ್ಭುತವಾಗಿದೆ. ಆ್ಯಕ್ಚುಲಿ ಚಿರಂಜೀವಿ ಸುಧಾಕರ್ ಅಂತ ರಾಘಣ್ಣ ಅವರು ನಾಯಕ ನಟರಾಗಿ ಮಾಡಿದಂಥ ಸಿನಿಮಾ. ಆ ಸಿನಿಮಾದಲ್ಲಿ ಶಶಿ ಸರು ಮೊಟ್ಟ ಮೊದಲಿಂದ ಕಾಣಿಸ್ಕೊಂಡಿದ್ದು. ಆಮೇಲೆ ಯುದ್ಧಕಾಂಡ, ಅಫ್ಕೋರ್ಸ್ ಯುದ್ಧಕಾಂಡನೂ ಬಂತು, ಎರಡು ಸೈಮಲ್ಟೇನಿಯಸ್ ಆಗೇನೆ ಆಗಿದ್ದು. ಚಿರಂಜೀವಿ ಸುಧಾಕರ ಮಾಡ್ತಿದ್ದ ಟೈಮ್ನಲ್ಲಿ ಅಣ್ಣವ್ರನ್ನ ಫಸ್ಟ್ ಶಶಿ ಸರು ಭೇಟಿ ಮಾಡುವಂಥ ಒಂದು ಗಳಿಗೆ. ಅವಾಗ ಏನೋ ರೋಮಾಂಚನ ಅಂತೆ, ಅಪ್ಪಾಜಿ ನೋಡೋದು, ಅವ್ರನ್ನ ಹತ್ರ ಹೋಗೋದು, ಅವ್ರ ಕಾಲಿಗೆ ಬೀಳೋದು, ಅದು ಒಂಥರ ಮೆಸ್ಮರೈಸ್ ಆಗಿಬಿಟ್ಟಿದ್ರಂತೆ ಶಶಿ ಸರ್. ಇದಾದಮೇಲೆ ಶಿವಣ್ಣ ಅವರೊಟ್ಟಿಗೆ ಮೃತ್ಯುಂಜಯ ಅನ್ನೋ ಒಂದು ಸಿನಿಮಾದಲ್ಲಿ ತಮ್ಮನ ಪಾತ್ರದಲ್ಲಿ ಶಶಿಕುಮಾರ್ ಸರ್ ಕಾಣಿಸ್ಕೊಂಡಿದ್ದಾರೆ. ಶಿವಣ್ಣ ಅವರ ಅಣ್ಣ, ಶಶಿ ಸರ್ ಬಂದ್ಬಿಟ್ಟು ತಮ್ಮ. ಅದು ಅಭಿಮಾನ್ ಸ್ಟುಡಿಯೋ ಏನಿದೆ ಬಾಲಣ್ಣ ಅವ್ರದ್ದು, ಅಲ್ಲಿ ಒಂದು ಸೆಟ್ಟು, ಮನೆ ಸೆಟ್ಟು. ಆ ಮನೆ ಸೆಟ್ಟಲ್ಲಿ ಶೂಟಿಂಗ್ ಮಾಡ್ತಿರ್ಬೇಕಾದ್ರೆ ಶಿವಣ್ಣ ಅವ್ರಿಗೆ ಬಂದು ಶಶಿ ಸರ್ ಬೈಯುವಂಥ ಒಂದು ದೃಶ್ಯ. ಆ ದೃಶ್ಯ ಮಾಡಬೇಕಾದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರು ಕ್ಯಾಮ್ರಾ ಪಕ್ಕನೇ ನಿಂತಿದ್ರಂತೆ. ಇವ್ರಿಗೆ ಅಲ್ಲಿ ಬೈಯೋಕ್ಕಾಗ್ತಿಲ್ಲ, ಅಣ್ಣವ್ರನ್ನ ಹೆಂಗೆ ಬೈಯೋದು, ಆ ಫ್ಯಾನ್ ಮೂಮೆಂಟ್ ಅದು. ಆಮೇಲೆ ಇಲ್ಲ ಹಿಂಗೆಲ್ಲ ಬೈಬಾರ್ದು, ನೀವು ಶಶಿಕುಮಾರ್ ಅವರೇ ಇದು ಪಾತ್ರ, ನೀವು ಹಿಂಗೆ ಮಾಡಿ ಅಂತ ಶಶಿ ಸರು ಅದನ್ನು ಆ ಪರ್ಟಿಕ್ಯುಲರ್ ಸೀನ್ನ ಆ್ಯಕ್ಟ್ ಮಾಡಬೇಕಾದ್ರೆ ಅಣ್ಣವರು ಕ್ಯಾಮ್ರಾ ಪಕ್ಕನೇ ಕೂತಿದ್ರಂತೆ. ಇದೆಲ್ಲ ಆದಂಗೆ ಶಶಿಕುಮಾರ್ ಅವರ ವೃತ್ತಿ ಬದುಕಿಗೆ ಒಂದು ಕಳಶ ಇಟ್ಟಂತೆ ಆ ದೀಪಾವಳಿ ಸಾಂಗು. ಮುದ್ದಿನ ಮಾವ ಚಿತ್ರದ ಆ ಗೀತೆ SP ಬಾಲಸುಬ್ರಹ್ಮಣ್ಯಂ ಸಾರೇ ಆ ಸಿನಿಮಾಗೆ ಮ್ಯೂಸಿಕ್ ಕಂಪೋಸ್ ಮಾಡಿದಂಥ ಸಂಗೀತ ನಿರ್ದೇಶಕ. ಅವರು ಅದರಲ್ಲಿ ಶಶಿ ಸರ್ದು ಲಿಪ್ ಬರುತ್ತೆ ಆ್ಯಂಡ್ ಬಾಲು ಸರ್ದು ಲಿಪ್ ಬರುತ್ತೆ. ನಿಮ್ಮ ಶಶಿಕುಮಾರ್ ಅವ್ರು ಕೇಳಿದ್ರಂತೆ, ನಿಮಗೆ ನಾನು ಬೇರೆ ಯಾರ್ದಾರು ಸಿಂಗರ್ ಹತ್ರ ಹಾಡಿಸ್ತೀನಿ, ನನ್ನ ಪಾತ್ರಕ್ಕೆ ನಾನೇ ಹಾಡ್ಕೊತೀನಿ. ಶಶಿಕುಮಾರ್ ಅವರು ಒಂದೇ ಗಲಾಟೆ ಮಾಡಿಬಿಟ್ರಂತೆ, ಯಾವುದೇ ಕಾರಣಕ್ಕೂ ಇಲ್ಲ ಸರ್, ನನಗೆ ನೀವೇ ಹಾಡಬೇಕು, ನನಗೆ ಬೇರೆ ವಾಯ್ಸ್ ಅಂದರೆ ನಂಗೆ ಸಾಂಗೇ ಬೇಡ. ಇದೇನಪ್ಪ ಈ ಥರ ಒಂದು ನನಗೆ ಸಿಗಿಸ್ಬಿಟ್ಟಿದ್ದಾರೆ, ಸರಿ ನನಗೆ ಯಾರು ವಾಯ್ಸ್ ಕೊಡ್ತಾರೆ ಅಂದಾಗ ಶಶಿ ಅವರೇ ಹೇಳಿದ್ರಂತೆ, ಅಪ್ಪಾಜಿ ಹತ್ರ ರಿಕ್ವೆಸ್ಟ್ ಮಾಡೋಣ, ನಿಮ್ಮ ಪಾತ್ರಕ್ಕೆ ಅಪ್ಪಾಜಿ ವಾಯ್ಸ್ ಬಿದ್ದರೆ ಚೆನ್ನಾಗಿರುತ್ತೆ ಅಂತ. ಅಯ್ಯೋ ಅವ್ರು ಹಾಡ್ತಾರಾ? ಇಲ್ಲ, ನಾನು ಹೋಗಿ ಅವ್ರ ಕಾಲ್ಗಾರ ಬಿದ್ದುಬಿಟ್ಟು ಒಪ್ಪಿಸ್ತೀನಿ ಅಂದ್ಬಿಟ್ಟು ಸದಾಶಿವನಗರ ಅಣ್ಣವ್ರ ಮನೆಗೆ ಬಂದು ಶಶಿ ಸರ್ ರಿಕ್ವೆಸ್ಟ್ ಮಾಡ್ಕೊಂಡ ತಕ್ಷಣ ಆ ಸರಸ್ವತಿ ಪುತ್ರನಿಗೆ ನಾನು ಹಾಡೋದ, ಇದು ನನ್ನ ಯೋಗ ಅಂತ ಅಣ್ಣವ್ರು ಹೇಳಿದ್ರಂತೆ. ನೋಡಿ, ಅಂದರೆ ಒಬ್ರಿಗೊಬ್ರು ದಿಗ್ಗಜರು ಹೇಗೆ ಕಾಂಪ್ಲಿಮೆಂಟ್ ಮಾಡ್ಕೊತಾರೆ ಅವ್ರವ್ರ ಪ್ರತಿಭೆನ ಅಂತ. ಸರಿ, ರೆಕಾರ್ಡಿಂಗ್ ಥಿಯೇಟ್ರಿಗೆ ಬಂದಿದ್ದಾರೆ. ನಿಮಗೆಲ್ಲ ಇವತ್ತಿಗೂ ಜನಪ್ರಿಯವಾಗಿರೋ ಹಾಡು ದೀಪಾವಳಿ ಆ ಹಾಡು ರೆಕಾರ್ಡಿಂಗ್ ಎಲ್ಲರೂ ಇದ್ದಾರೆ. ಶಶಿ ಸರು, ಡೈರೆಕ್ಟರ್ ಸಾಯಿ ಪ್ರಕಾಶ್ ಸರು, SPB ಸರು ಎಲ್ಲ. ಅಣ್ಣವರ ಒಂದು ವಿನಯ, ಅಣ್ಣವರ ಒಂದು ವಿನಮ್ರತೆ ಹೇಗೆ ಅಂತಂದರೆ, ಹಾಡು ರೆಕಾರ್ಡಿಂಗ್ ಆದಮೇಲೆ ಬಾಲು ಸರ್ ಹತ್ರ ಬಂದು, ನಾನು ಏನಾದರೂ ತಪ್ಪಾಗಿ ಹಾಡಿದ್ದೀನ ಅಥವಾ ನಿಮ್ಮ ಎಕ್ಸ್ಪೆಕ್ಟೇಷನ್ಗೆ ನಾನು ಮುಟ್ಟಿದ್ದೀನ, ಏನಾದ್ರು ಬೇಕಿದ್ದರೆ ಪುನಃ ಕೇಳಿ ಅಂತ ಕೇಳ್ಕೊಡ್ರಂತೆ. ಸರ್ ನೋಡಿ, ತುಂಬಿದ ಕೊಡ ತುಳುಕಲ್ಲ ಅನ್ನೋದಕ್ಕೆ ಇದು ಒಂದು ಬಹಳ ಒಂದು ಸತ್ಯವಾದ ಮಾತು. ಡಾಕ್ಟರ್ ರಾಜ್ಕುಮಾರ್ ಅವರೇ ಒಬ್ಬ ದೊಡ್ಡ ಅದ್ಭುತ ಗಾಯಕ. ಅವರು ಸರಸ್ವತಿ ಪುತ್ರ ಶ್ರೀ ಬಾಲಸುಬ್ರಹ್ಮಣ್ಯಂ ಅವರ ಸಂಗೀತ ಸಂಯೋಜನೆಗೆ ಹಾಡಿದಾಗ ಅವರು ಆ ಒಬ್ಬ ಸಂಗೀತಗಾರನಿಗೆ ಕೊಟ್ಟಂಥ ಗೌರವ ಇದೆಯಲ್ಲ, ಅದಕ್ಕೆ ಅವರು ಅಣ್ಣವರಾಗಿದ್ದು, ಅದಕ್ಕೆ ಅವರು ಧ್ರುವತಾರೆ ಆಗಿದ್ದು, ಅದಕ್ಕೆ ಅವರು ಡಾಕ್ಟರ್ ರಾಜ್ಕುಮಾರ್ ಅಂತ ಕರೆಯೋದು. ಎಲ್ಲರೂ ಹಂಗಾಗೋಕ್ಕಾಗೋದಿಲ್ಲ. ಅಣ್ಣವರು ಬೆಳೆದಿರೋದಕ್ಕೆ ಅವರ ಪ್ರತಿಭೆ ಎಷ್ಟು ಕಾರಣನೋ, ಅವರ ನಯ, ವಿನಯ, ವಿನಮ್ರತೆ ಕೂಡ ಅಷ್ಟೇ ದೊಡ್ಡ ಕಾರಣ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೊ ಇದು ಶಶಿಕುಮಾರ್ ಅವರ ಜೀವನದಲ್ಲಿ ನಡೆದಂಥ, ಅವರ ಚಿತ್ರ ಬದುಕಿನಲ್ಲಿ ನಡೆದಂಥ ಕೆಲವು ಅಣ್ಣವರ ಪ್ರಭಾವಳಿಗಳು ಅಂತ ಹೇಳ್ತಾ ಈ ಕಥೆನ ಇಲ್ಲಿ ಮುಕ್ತಾಯ ಮಾಡ್ತಿದ್ದೀನಿ. ನಿಮಗೆ ಈ ಕತೆ ಖುಷಿ ಕೊಟ್ಟಿದ್ರೆ ನಮ್ಮ ಶ್ರಮ ಸಾರ್ಥಕ ಅಂತ ತಿಳಿಸ್ತಾ, ಮತ್ತೆ ಮುಂದಿನ ಸಿನಿಮಾ ಸರಸ್ವತಿಯಲ್ಲಿ ಇನ್ನೊಂದು ಹೊಸ ಸತ್ಯ ಕಥೆನ ಹೊತ್ತು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ನನ್ನ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು. ನಾನು ನಿಮ್ಮ ರಘುರಾಮ್. ಲವ್ ಯು ಆಲ್.